ಹಾಯ್ ಗಾಯ್ಸ್, ನಮ್ಮ ಹುಡುಗ ಫಾರ್ ದ ಫಸ್ಟ್ ಟೈಮ್ ಅವ್ರ ಹುಡುಗಿನ ಮೀಟ್ ಹಾಕೊಟ್ಟಿದ್ದಾನೆ. ಬನ್ನಿ ನೋಡೋಣ. ಅಲ್ಲಿಂದ ಸೀದಾ ನಾವು ಹೋದ್ವಿ ರೈಲ್ವೆ ಸ್ಟೇಷನ್ಗೆ. ನಾವು ಚಿಕ್ಕಮಗಳೂರಿಗೆ ಹೋಗೋಣ ಅಂತ ನೋಡಿದ್ವಿ, ಆದರೆ ಅವ್ರು ಅಲ್ಲಿಗೆ ಟ್ರೈನ್ ಇಲ್ಲ ಅಂತ ಹೇಳಿದರು. ಆದರೆ ಕಡೂರಿಗಿದೆ ಅಂತ ಹೇಳಿದ್ರು. ಅಲ್ಲಿಂದ ಭಾಳ ದೂರ ಏನಿಲ್ಲ ಅಂದು ಸರಿ ಅಂದ್ಕೊಂಡು ಅಲ್ಲಿಗೆ ಟಿಕೆಟ್ ತೆಗಿಸಿದ್ವಿ. 3 ಜನ ಟಿಕೆಟ್ ಕೊಟ್ಟರು. ನೋಡಿ ತಗೊಂಡು ಸೀದಾ ಟ್ರೈನ್ ಹತ್ರ ಹೋದ್ವಿ. ಅಷ್ಟರಲ್ಲಿ ಅಲ್ಲಿ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು. ನಮ್ಮ ಹುಡುಗರೆಲ್ಲ ಹತ್ತಿದ್ರು. ಸೊ ನಮ್ಮ ಹುಡುಗ ಅಂತೂ ಫುಲ್ ಖುಷಿಯಾಗಿದ್ದ. ನಾವಂತೂ ಹತ್ಕೊಂಡು ಸೀದಾ ಹೊರಟ್ವಿ. ಸಾಯಂಕಾಲ ಚೆನ್ನಾಗಿರೋ ವ್ಯೂ ನೋಡಿಕೊಂಡು ಹೊರಟ್ವಿ. ಬೆಳಗ್ಗೆ 4 ಗಂಟೆಗೆಲ್ಲ ರೀಚ್ ಆದ್ವಿ. ನಾನಂತೂ ಅಲ್ಲೇ ಟ್ರೈನಲ್ಲೇ ಮುಖ ತೊಳ್ಕೊಂಡೆ. ಸೊ ನಮ್ಮ ಹುಡುಗರು ತುಂಬ ಚಳಿ ಇದೆ ಅಂದ್ಬಿಟ್ಟು ಮುಖನ ತೊಳ್ಕೊಳ್ಳಿಲ್ಲ. ಸೊ ನಾವಂತೂ ರೀಚ್ ಆದ್ವಿ. ನಮ್ಗೆ ಏನು ಗೊತ್ತೇ ಇರಲಿಲ್ಲ. ಸೊ ಆ ಕಡೆ ಈ ಕಡೆ ಕೇಳಿಕೊಂಡು ಸ್ಟೇಷನಲ್ಲಿ ನಡ್ಕೊಂಡು ಹೋದ್ವಿ. ಬಸ್ ಸ್ಟ್ಯಾಂಡ್ ಕೇಳಿದ್ವಿ. ಸೊ ಒಂದಿಬ್ರು ಅಣ್ಣವರು ಹೇಳಿದ್ರು ಇಲ್ಲೇ ಸಮೀಪದಲ್ಲಿದೆ ಅಂತ. ಸೊ ನಾವು ಆ ಕಡೆ ಹೊರಟ್ವಿ. ಅಷ್ಟರಲ್ಲಿ ಬಸ್ ಚಿಕ್ಕಮಗಳೂರಿಗೆ ನಿಂತೇ ಬಿಟ್ಟಿತ್ತು. ಸೊ 3 ಜನ ಬಸ್ ಹತ್ಕೊಂಡು ಟಿಕೆಟ್ ತೆಗೆಸ್ಕೊಂಡು ಕಡೂರಿಗೆ ಬಾಯ್ ಬಾಯ್ ಹೇಳಿದ್ವಿ. ಅಲ್ಲಿಂದ ಸೀದಾ ಚಿಕ್ಕಮಗಳೂರು. 5 ಗಂಟೆಗೆಲ್ಲ ಆಲ್ರೆಡಿ ಚಿಕ್ಕಮಗಳೂರಲ್ಲಿದ್ವಿ. ಚಳಿಗೆ ನಮ್ಮ ಹುಡುಗರಂದ್ರು. ಸೊ ಅಷ್ಟರಲ್ಲಿ ಅವ್ರ ಹುಡುಗಿ 10 ಗಂಟೆಗೆಲ್ಲ ಬಂದರು. ನೋಡಿ ಗೈಸ್, ಅವನಂತೂ ತುಂಬ ನಾಚ್ಕೊಂಡಿದ್ದ. ಅವರೇನೇನೋ ಮಾತಾಡ್ತಾ ಇದ್ರು. ಜೂಮಾಗಲ್ಲ ಹಾಕೊಂಡೆ ನಡಕಂತ ಫೋನ್ಲಿ ಇರ್ಪ. ಸೊ ನಾನು ಇನ್ನೊಬ್ನು ಇಲ್ಲೇ ಹಾಗೆ ಕುತ್ಕೊಂಡ್ವಿ. ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ. ಸರಿ ಬಾಯ್ ಗೈಸ್.